ಈಗ ಬ್ಯಾಲೆನ್ಸ್ ಡಯಟ್ ಇಂದ ನೀವು ಡಯಟ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಥವಾ ಕಳ್ಕೊಂಡಿರೋ ವೆಯ್ಟ್ ನ ಹೇಗೆ ಮೇಂಟೈನ್ ಮಾಡ್ಬೋದು ಅಂತ ಅಂದ್ರೆ, ಈ ಒಂದು ಹೈ ವಾಲ್ಯೂಮ್ ಫುಡ್, ಈ ಪ್ರೋಟೀನು ಮತ್ತೆ ತರಕಾರಿ ಸೊಪ್ಪು ಹಣ್ಣೆಲ್ಲ ತಿಂತಿರಲ್ಲ, ಇದ್ರೊಳಗೆ ಕ್ಯಾಲರೀಸ್ ಕಡಿಮೆ ಇರುತ್ತೆ, ಹೊಟ್ಟೆ ತುಂಬಾ ಜಾಸ್ತಿ ತುಂಬಿಸುತ್ತೆ. ಜೊತೆಗೆ ಆ ಪ್ರೋಟೀನ್ ಬರ್ನ್ ಮಾಡಕ್ಕೆ ನಮ್ಮ ಬಾಡಿಗೆ ಸರ್ಟೈನ್ ಅಮೌಂಟ್ ಆಫ್ ಕ್ಯಾಲರೀಸ್ ಬೇಕಾಗುತ್ತೆ. ಸೊ ಅವಾಗ ನೀವು ಓವರ್ ಈಟ್ ಮಾಡಲ್ಲ. ಅದೇ ರೈಸು ಅಥವಾ ಸಿಂಪಲ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀನಿ, ಶುಗರು ಕೂಡ ಸಿಂಪಲ್ ಕಾರ್ಬೋಹೈಡ್ರೇಟ್. ಇದೆಲ್ಲ ಏನ್ ಮಾಡುತ್ತೆ ಅಂತ ಅಂದ್ರೆ ಬೇಗ ಇನ್ಸುಲಿನ್ ಸ್ಪೈಕ್ ಮಾಡಿ ಹೊಟ್ಟೆ ತುಂಬಿಸೋ ಫೀಲಿಂಗ್ ಕೊಟ್ಬಿಡುತ್ತೆ, ಮತ್ತೆ ಅಷ್ಟೇ ಬೇಗ ಹೊಟ್ಟೆ ಹಸಿಯಕ್ಕೆ ಶುರು ಆಗುತ್ತೆ. ಬಟ್ ಈ ಪ್ರೋಟೀನು ಮತ್ತೆ ಫೈಬರ್ಸ್ ಹೇಳದ್ನಲ್ಲ, ತರಕಾರಿ ಸೊಪ್ಪು ಹಣ್ಣು ಇವೆಲ್ಲ ಹೊಟ್ಟೆ ತುಂಬಿಕೊಂಡೇ ಇಟ್ಕೊಳ್ಳುತ್ತೆ. ಅವಾಗ ನೀವು ಬೇರೆ ರೀತಿ ಕುರುಕ್ಲು ತಿಂಡಿ ತಿನ್ಬೇಕು ಅನ್ನೋ ಕ್ರೇವಿಂಗು ಮಾಡಲ್ಲ, ಅನ್ನೆಸೆಸರಿ ಎಕ್ಸ್ಟ್ರಾ ಕ್ಯಾಲರೀಸ್ ಆಡ್ ಆಗಲ್ಲ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಇವಾಗ ಮಿನಿ ಕೇಸಸ್ ಅಲ್ಲಿ ವೆಯ್ಟ್ ಲಾಸ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡಿದ್ರೆ ಬ್ಯಾಲೆನ್ಸ್ಡ್ ಆಗಿ ನೀವು ವೆಯ್ಟ್ ನ ಥ್ರೂಔಟ್ ದ ಲೈಫ್ ಮೇಂಟೈನ್ ಮಾಡ್ಕೊಂಡು ಹೋಗಕ್ಕೂ ಹೆಲ್ಪ್ ಆಗುತ್ತೆ. ನಾನು ಯಾವಾಗ್ಲೂ ಲಾಂಗ್ ಟರ್ಮ್ ಪರ್ಮನೆಂಟ್ ವೆಯ್ಟ್ ಲಾಸ್ ಅಂತೀನಲ್ಲ, ಇದೇನೆ.